ಈಗ ಸ್ವಲ್ಪ ಒಂದು 2 ದಿನ ಸ್ವಲ್ಪ ಡಲ್ ಆದ್ರು. ಗ್ಯಾಸ್ಟ್ರಿಕ್ ಇಂದ ರಕ್ತ ಬರೋದು ಅಂತ ಅಂತಿದ್ರು. ಮೇನ್ ಸಮಸ್ಯೆ ಬೆನ್ನು ನೋವು ತುಂಬಾ. ಆಂಕರ್ ನಿರಂಜನ್ ದೇಶಪಾಂಡೆ ಅವ್ರ ಬಗ್ಗೆ ಕೇಳಿದ್ದೆ, ಮತ್ತೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತು. ಅವ್ರ ಮೇಲೆ ಡಿಪೆಂಡ್ ಆಗಿ ನಂಬ್ಕೊಂಡು ಇಲ್ಲಿ ಬಂದಿರೋದು ನಾನು. ಪುನರ್ಜನ್ಮ ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಆಮೇಲೆ ಇಲ್ಲಿಗೆ ನಾ ಫೋನ್ ಮಾಡಿ ಇಲ್ಲಿ ಬಂದೆ. ನಮಸ್ತೆ, ನನ್ನ ಹೆಸರು ಸತೀಶ್ ಅಂತ. ನಾನು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದ ಮೂಡಿಗೆರೆ ತಾಲೂಕು. ಪೇಷಂಟ್ ಹೆಸರು ನನ್ನ ತಾಯಿ ಹೆಸರು ಯಮುನ್ ಅಂತ. ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಆಗಿತ್ತು. ವಯಸ್ಸು ಅವರಿಗೆ ಒಂದು 62. ಕ್ಯಾನ್ಸರ್ ಅಂತ ಒಂದು ರೀಸೆಂಟ್ ಆಗಿ 1 ತಿಂಗಳು ಗೊತ್ತಾಯ್ತು. ಮೊದಲೆಲ್ಲ ಅವರಿಗೆ ಕಫದಲ್ಲಿ ರಕ್ತ ಬರ್ತಿತ್ತು. ನಾವು ಕೆಲವು ಕಡೆ ಹಾಸ್ಪಿಟಲ್ ತೋರಿಸಿದ್ವಿ. ಅವರೆಲ್ಲ ಗ್ಯಾಸ್ಟ್ರಿಕ್ ಇಂದ ರಕ್ತ ಬರೋದು ಅಂತ ಅಂತಿದ್ರು. ಬಟ್ ಆದ್ಮೇಲೆ ಸ್ವಲ್ಪ ನೆಗ್ಲಿಜೆನ್ಸ್ ಆಯ್ತು. ಸ್ವಲ್ಪ ಆಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಒಂದ್ ಸೈಡ್ ಪಾರ್ಶ್ವ ಸ್ಟಾರ್ಟ್ ಆಯ್ತು. ಆಮೇಲೆ ಮಂಗಳೂರು ಆಸ್ಪತ್ರೆ ತೋರಿಸೋತ್ತಿಗೆ ಈ ತರ ಆಗಿದೆ ಅಂತ ಕ್ಯಾನ್ಸರ್ ಅಂತ ಹೇಳಿದ್ರು. ಮುಂಚೆಲ್ಲ ಎಲಡಿಕೆ, ಹೊಗೆ ಸೊಪ್ಪು ಮತ್ತೆ ಇದು ಕಡ್ಡಿ ಪುಡಿ ತಿಂತಿದ್ರು. ಅದರಿಂದ ಬಂದಿರುವಂತ ಡಾಕ್ಟರ್ ಹೇಳಿದ್ರು. ಇಲ್ಲ, ಯಾರಿಗೆ ಇರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಇಲ್ಲ, ಬೇರೆ ಯಾವ್ದು ಕೋರ್ಸ್ ಇಲ್ಲ. ಅಂದ್ರೆ ಕ್ಯಾನ್ಸರ್ ಗೊತ್ತಾದ್ಮೇಲೆ ಇದು ಮಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡಿ 1.5 ತಿಂಗಳು ಮಾಡಿಸಿದ್ವಿ. ಅಲ್ಲಿ ಈಗ ಎಲ್ಲ ಆದ್ಮೇಲೆ ಅದು ರೇಡಿಯೇಷನ್ ಒಂದು 5 ಸಲ ರೇಡಿಯೇಷನ್ ಮಾಡಿದ್ದಾರೆ. ಆಮೇಲೆ ಕೀಮೋ ಮಾಡ್ಸೋಣ ಅಂದಿದ್ರು. ನನ್ಗೆ ಕೀಮೋ ಯಾಕೋ ಮನಸ್ಸಾಗಿಲ್ಲ. ಅಂದ್ರೆ ಸ್ವಲ್ಪ ಜೀವಕ್ಕೆ ಅಪಾಯ ಇದೆ ಅಂದ್ರು. ಆಮೇಲೆ ಅದನ್ನ ಬೇಡ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಕರ್ಕ ಬಂದೀಗ ಮನೇಲಿ 1 ತಿಂಗಳಾಯ್ತು ಬಂದೀಗ ಆಲ್ರೆಡಿ. ಆಮೇಲೆ ನಿಮ್ದು ಪುನರ್ಜನ್ಮ ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಆಮೇಲೆ ಇಲ್ಲಿಗೆ ನಾ ಫೋನ್ ಮಾಡಿ ಇಲ್ಲಿ ಬಂದಿ. ಇಲ್ಲ, ಅವ್ರಿಗೇನು ಹೇಳಿಲ್ಲ. ಅವರಿಗೆ ಖಾಲಿ ಉಬ್ಬಸ ಅಂತ ಹೇಳಿ ಹೇಳಿದ್ವಿ. ಪೇಷಂಟ್ ಮೊದಲು ಸ್ವಲ್ಪ ಊಟ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಸ್ವಲ್ಪ ಒಂದಿಷ್ಟು ಊಟ ಮಾಡ್ತಿದ್ರು. ಈಗ ಸ್ವಲ್ಪ ಒಂದು 2 ದಿನ ಸ್ವಲ್ಪ ಡಲ್ ಆದ್ರು. ಸ್ವಲ್ಪ ಎಣ್ಣೆ ಪದಾರ್ಥ ತಗೊಂಡು ಡಲ್ ಆಗಿ ಬಿಟ್ಟಿದ್ರು. ತಿರುಗಾಡ್ತಾರೆ. ಅಂದ್ರೆ ಒಬ್ಬ ಹಿಡ್ಕೋಬೇಕು, ಯಾರಾದ್ರೂ ಸಪೋರ್ಟ್ ಬೇಕು. ಒಬ್ರು ತಿರುಗಾಡಕ್ಕಾಗಲ್ಲ. ಮತ್ತೆ ಅವರ ಇದ್ರಲ್ಲಿ ದಿನಚರ್ಯ ಮಾಡ್ಕೋತಾರೆ, ಎಲ್ಲ ಮಾಡ್ಕೋತಾರೆ. ನಿದ್ರೆಯಲ್ಲಿ ಒಳ್ಳೆ ಚೆನ್ನಾಗಿ ಮಾಡ್ತಾರೆ. ಮೇನ್ ಸಮಸ್ಯೆ ಬೆನ್ನು ನೋವು ತುಂಬಾ. ಅದಂದ್ರೆ ಬೆನ್ನು ಮೂಳೆಗೆಲ್ಲ ಸ್ಪ್ರೆಡ್ ಆಗಿದೆ. ಮತ್ತೆ ತಲೆಗೆ ಸ್ಪ್ರೆಡ್ ಆಗಿದೆ. ತಲೆ ನೋವಿದೆ. ಮತ್ತೆ ಬೆನ್ನು ಮೂಳೆ ತುಂಬಾ ನೋವಿದೆ. ಮೊದಲೆಲ್ಲ ಎದ್ದಳಕ್ ಆಗ್ತಿರ್ಲಿಲ್ಲ. ಹಾಸ್ಪಿಟಲ್ ಬಗ್ಗೆ ನಮ್ಮ 1 ತಿಂಗಳು ಮುಂಚೆನೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಇವರು ನಮ್ಮ ಆಂಕರ್ ನಿರಂಜನ್ ದೇಶಪಾಂಡೆ ಅವ್ರ ಬಗ್ಗೆ ಕೇಳಿದ್ದೆ, ಮತ್ತೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತು. ಅವ್ರ ಮೇಲೆ ಡಿಪೆಂಡ್ ಆಗಿ ನಂಬ್ಕೊಂಡು ಇಲ್ಲಿ ಬಂದಿರೋದು ನಾನು. 1 ತಿಂಗಳು ಮುಂಚೆ ತಿಳ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಬರಕ್ಕೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ಅಮೌಂಟ್ ಎಲ್ಲ ಜೋಡಿಸಿ ಒಂದಿನ ಡಿಸೈಡ್ ಮಾಡಿ ಬಂದಿದ್ದೆ. ಡಾಕ್ಟರ್ ಕಂಡೀಷನ್ ಬಗ್ಗೆ ಅಂದ್ರೆ ಅವ್ರಿಗೆ 4th ಸ್ಟೇಜ್ ಅಲ್ಲಿ ಇದ್ದಾರೆ ಆಲ್ರೆಡಿ. ಈಗ ಟ್ಯಾಬ್ಲೆಟ್ ತಗೊಳ್ಳೋ ಸ್ವಲ್ಪ ಈಗ ಕಮ್ಮಿ ಡೋಸೇಜ್ ಟ್ಯಾಬ್ಲೆಟ್ ಕೊಡ್ತೀನಿ. ಆಮೇಲೆ ನೋಡೋಣ, ಸ್ವಲ್ಪ ಒಂದು 3 ತಿಂಗಳು ಇಂಪ್ರೂವ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಡೋಸೇಜ್ ಕೊಡೋದಕ್ಕಾಗುತ್ತಾ ನೋಡೋಣ. ಆದ್ರೂ ಸ್ವಲ್ಪ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂದರೆ.